ಅಲ್ಲ ಪದ್ಮ ಫೋನ್ ಮಾಡ್ಕೊಂಡು ನೀನು ಹೇಳಿದೆ ತಪ್ಪು ಅಂತ ಹೇಳ್ತಾ ಇತ್ತಾ? ಹ್ಞೂ ರೀ ಲಕ್ಷ್ಮಕ್ಕ, ನಂಗೆ ನೋಡಿ ಸಿಟ್ಟೆಲ್ಲಿತ್ತೇನೋ ಸರಿ ನಾಲ್ಕು ಮಾತಾಡಿದೆ. ಎಂತ ನೀವು ಹಿಂಗೆ ಮಾಡಿ ಮಾಡೇನೆ ಅದಕ್ಕೆ ಶೀಲ ಕಲಿಸಿದ. ನಿಮ್ಮ ಮಗಳು ನೀವೇನಾದ್ರು ಮಾಡ್ಕೊಳ್ಳಿ, ನನ್ನ ಸುದ್ದಿಗೆ ಬರಬೇಡಿ. ನಿಮ್ಮ ಮಗಳ ಜೀವನ ಏನು ಸಜೆಷನ್ ಕೊಡ್ತೀರೋ ಏನು ಕೊಡ್ತೀರೋ ನೀವು ಕೊಟ್ಕೊಳ್ಳಿ, ನಾನು ಎಂತ ಕೇಳಿಸ್ಕೋಬೇಕು? ನೀವಾರ ತಾಯಿ ಅದು ಬೈದ್ರು ಬೈಸ್ಕೊತೀರ, ಹೊಗಳಿದ್ರು ಹೊಗಳಿಸ್ಕೊತೀರ. ನನಗೆ ನಿಮಗೆ ಸಂಬಂಧನೇ ಇಲ್ಲ. ನಾನೆಂತಕ್ಕೆ ನಿಮ್ಮ ಮಗಳು ಹೇಳ್ದಂಗೆಲ್ಲ ಹೇಳಿಸ್ಕೋಬೇಕು? ನಾನು ಹೌದು ಏನೋ ಊರು ಮನೆ ಹುಡುಗಿ ನಮ್ಮವರು ತಮ್ಮವರು ಅಂದ್ಕೊಂಡೆ ನಾನು ಇಷ್ಟು ದಿನನೂ ಇದ್ದಿದ್ದು. ಹಂಗಿದ್ದಕ್ಕೆ ನಿಮ್ಮ ಮಗಳು ಸರಿಯಾಗಿ ಕೊಡ್ತಲ್ಲ ನನಗೆ, ಅದನ್ನು ನೀವು ಯಾಕೆ ಹೇಳಲ್ಲ? ಇನ್ನೂ ನಾ ಹೇಳಿಸ್ಕೊತಾನೆ ಇರಲಿ ಅಂತೀರಾ? ಈಗ ನಾನು ಹೋಗು ಅನ್ನೋದು ಇಲ್ಲ ಬೇಡ ಅನ್ನೋದು, ನಾಳೆ ಮತ್ತೆ ಅಲ್ಲೇನಾರು ಆಗಲಿ ಮತ್ತು ನನ್ನ ತಲೆ ಮೇಲೆ ಬರಲಿ, ನಂಗೆ ಯಾಕೆ ಬೇಕಾಗಿದೆ? ನನಗೂ ಮನೇಲಿ ನನ್ನ ಗಂಡ ನಮ್ಮ ಅತ್ತೆ ಬೈತಾರೆ, ನಿಂದು ಎಷ್ಟದೆಯೋ ಅಷ್ಟು ನೋಡ್ಕೊಂಡಿರೋ ಅಂತಾರೆ ಅಂತ ಸರಿ ಹೇಳಿದೆ. ಆತು ಸರಿ ಮಾರೈತಿ, ನಾವೇ ಎಲ್ಲರೂ ನಮ್ಮವರು ಅಂತ ಹಚ್ಕೊ ಹೋಗೋದು, ಕೊನೆಗೆ ನಮ್ಗೆ ಯಾರೂ ಇಲ್ಲ ಹಾಗೆ ಹಿಂಗೆ ಅಂತ ಅಂತಪ್ಪ. ಆಮೇಲೆ ನನಗೂ ಸಿಟ್ಟು ಬಂತು, ನಾನು ಸಮ ಮಾತಾಡಿ ಫೋನ್ ಇಟ್ಟೆ. ಅಲ್ಲ ಈ ಪದ್ಮಗೆ ಎಂತ ಆಗಿದೆ ಅಂತ. ಅಲ್ಲ ಅದು ಪೂರ್ತಿ ಜಾಣಿನೂ ಅಲ್ಲ, ದಡ್ಡಿನೂ ಅಲ್ಲ, ಒಂಥರ ಹೆಡ್ಡಿ ಮಾಡ್ದಂಗೆ ಮಾಡ್ತದಲ್ಲನೇ ಒಂದೊಂದ್ಸಲ ಅಂತ. ಕಲ್ತಿದ್ದು ಹೆಚ್ಚಾದರೆ ಕಾಲ್ ಮೇಲೆ ಅಂತಾರಲ್ಲ ಆ ಥರ ಅವ್ರದ್ದು, ಇನ್ನೆಂಥದ್ದು ಅಲ್ಲ. ಎಂತ ಒಂಥರ ಅಲ್ಲನ್ರಿ ಅವರು. ಹೈ ಒಂದೊಂದ್ಸಲ ಚಂದ್ರಣ್ಣ ಹೇಳೋದೇ ಸಮ ಅನಿಸ್ತದೆ ಮಾತ್ರ. ಅದ್ರ ಮನೆ ಕತೆ ಎಂಥದಾರ ಆಗಲಿ, ನೆನ್ನೆ ಅದಕ್ಕೆಮ್ಮ ಫೋನ್ ಮಾಡಿದ್ರು ಕಣೆ. ಫೋನ್ ಮಾಡ್ಕೊಂಡು ಹೇಳ್ತಿದ್ರು, ಶಾಲಿನಿ ಅಕ್ಕ ಅದೇ ಮೊನ್ನೆ ಫಂಕ್ಷನಿಗೆ ಹೋಗಿದ್ರಾ, ಅಲ್ಲಿ ಹೋದಾಗ ಅವರ ಅದಕ್ಕೆಮ್ಮನ ನೆಂಟರು, ಅದಕ್ಕೆಮ್ಮ ಅಂದರೆ ನಮ್ಮ ಅಣ್ಣನ ನೆಂಟ್ರನ್ನ ಯಾರೋ ಇವರು ಶಾಲಿನಿ ಅಕ್ಕನ ಯಾರೋ ಬಳಗಕ್ಕೆ ಕೊಟ್ಟಿದಂತೆ. ಅಲ್ಲೇನೋ ಶಾಲಿನಿ ಅಕ್ಕ ಏನೋ ನಮ್ಮ ಬೆಳ್ಳಿ ಸುದ್ದಿ ಹೇಳ್ತಿದ್ರಂತೆ. ಅದನ್ನು ಅದಕ್ಕೆಮ್ಮನ ಹತ್ರ ಹುಡುಗಿ ಫೋನ್ ಮಾಡಿದಾಗ ಹೇಳ್ತಂತೆ. ಅದಕ್ಕೆಮ್ಮನೇ ಹೇಳಿದ್ರ, ನಾ ಅದಕ್ಕೆಮ್ಮನ ಹತ್ರ ಧೈರ್ಯದಲ್ಲೇ ಮಾತಾಡಿದೆ, ಎಂತ ಆಗಲ್ಲ, ಅವ್ರವ್ರ ಜೀವನ ಸರಿ ಮಾಡ್ಕೊ ಹೋಗ್ತಾರೆ, ನಾ ತಲೆ ಕೆಡ್ಸ್ಕೊಳಲ್ಲ ಹಂಗೆ ಹಿಂಗೆ ಅಂತ ಧೈರ್ಯದಲ್ಲೇ ಮಾತಾಡಿದೆ. ಆಮೇಲೆ ಒಂಥರ ಆದರೂ ಎಷ್ಟಂದ್ರೆ ಮನ್ಸಲ್ಲಿ ಒಂಥರ ಕಣೆ ಕಿರಿಕಿರಿ ಎಂತ ಇದೆಯೋ ಏನೋ, ಎಂಥ ಕತೆನೋ ಏನೋ ಅಂತ ಒಂಥರ ಕಣ್ರಿ ಥರ ಕಣೆ. ತಲೆನೇ ಓಡ್ತಿಲ್ಲ ನೋಡಿ ನಿನ್ನೆಯಿಂದ ಅಂತ. ಲಕ್ಷ್ಮಕ್ಕ ನೀವೆಲ್ಲದಕ್ಕೂ ತಲೆ ಕೆಡಿಸ್ಕೋಬೇಡಿ, ನಾನೀಗ ಹಂಗೆ ನಿರ್ಧಾರ ಮಾಡ್ಕೊಂಡೀನಿ. ಈಗ ನೀವು ಮಗಳಿಗೆ ಓದಿಸಾಗ್ಯದೆ, ಕೆಲಸ ಕೊಡ್ಸಾಗ್ಯದೆ, ಅದಕ್ಕೆ ಮದುವೆ ಮಾಡಿ ಕೊಟ್ಟಾಗ್ಯದೆ, ಇನ್ನಾದರೂ ಜೀವನ ನೋಡ್ಕೋತದೆ. ತೀರಾ ಕಷ್ಟ ಅಂದ ಕಾಲದಲ್ಲಿ ಅದು ಬಂದು ಹೇಳ್ದಾಗ ನೀವು ತಲೆ ಕೆಡಿಸ್ಕೊಳ್ಳಿ, ಎಂತ ಹೌದು ಎಂತ ಸರಿ ಮಾಡೋಣ ಅಂತ. ಅವ್ರು ಹೇಳಿದ್ದು ಇವ್ರು ಹೇಳಿದೆಲ್ಲ ತಲೆ ಕೆಡಿಸ್ಕೋಬೇಡಿ. ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ನಮ್ಮ ತಲೆ ಹಾಳಾಗ್ತದೆ. ಈಗ ನಿಮಗೂ ಏನು ವಯಸ್ಸು ಕೂಡ ಬರೋಲ್ಲ, ಇನ್ನೊಬ್ಳು ಮಗಳದೆ ಓದಿಸ್ಬೇಕು, ಅದಕ್ಕೂ ಮದುವೆ ಹಬ್ಬ ಮಾಡಬೇಕು. ನೀವು ಸುಮ್ಮನೆ ಹಂಗೆ ಅನ್ಕೊಳ್ಳಿ ಅಷ್ಟೇ. ಬೆಳಿನೇ ಬಂದು ಏನೋ ಸಮಸ್ಯೆ ಅಂದಾಗ ತಲೆ ಕೆಡಿಸ್ಕೊಳ್ಳಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು 1000 ಹೇಳ್ತಾರೆ, ಎಲ್ಲರನ್ನೂ ಮೆಚ್ಚಿ ಬದುಕೋಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಹಾಗೆ ತೀರ್ಮಾನ ಮಾಡ್ಕೊಂಡೀನಿ. ಈಗ ಎಲ್ಲರ ಹತ್ರ ಒಳ್ಳೆಯವ್ರ ಅನ್ಸ್ಕೊಂಡು ಎಂತ ಆಗ್ಬೇಕಾಗಿದೆ? ನಮಗೆ ನಾವು ಒಳಗಡೆ ಖುಷಿಯಾಗಿದ್ದರೆ ಸಾಕು, ಹೊರಗಡೆ 1000 ಮಾತಾಡಲಿ. ನೀವು ಹೇಳ್ತೀರ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಸೋದರ ಮಾವನ ಮಗಳು ಕಣ್ರಿ. ಹೆಂಗೆ ಹುಡುಗಿ ಅಂದರೆ ಒಂಥರ ಸಣ್ಣಲಿಂದನೂ ಹಂಗೆ, ನನಗಿಂತ 1 ವರ್ಷ ಚಿಕ್ಕದ, ಒಂಥರ ಒಂದೇ ಹೊರಗೆ ಇರ್ತಾರೆ ನಾವು, ಆದರೂ ವಯಸ್ಸಲ್ಲಿ 1 ವರ್ಷ ಚಿಕ್ಕದದು. ಆದರೆ ಬೇಗ ಮದುವೆ ಆಯ್ತು, ನನಗಿಂತ 2 ವರ್ಷ ಮುಂಚೆ ಮದುವೆ ಆಗಿದೆ ಅದಕ್ಕೆ. ಅದು ನೋಡಿ ಸಣ್ಣಲಿಂದನೂ ಹಾಗೆ ಒಂಥರ ಎಲ್ಲರ ಹತ್ರ ಜಗಳ ಹೊರಟಾಟಕಿ ಇದು ಅದು ಮಾಡ್ಕೊಬರೋದು. ಆದ್ರೆ ಮನ್ಸಲ್ಲಿ ನೆಮ್ಮದಿ ಕಣ್ರಿ, ಅದಕ್ಕೆ ತಲೆನೇ ಕೆಡ್ಸ್ಕೊತಿರ್ಲ. ನಾವೆಲ್ಲ ಹಂಗಲ್ಲ, ಅಯ್ಯೋ ಅಕ್ಕಪಕ್ಕದವ್ರು ಏನಂತಾರೋ ಏನೋ ಅಂತ ಅರ್ಧ ಅವ್ರು ಏನಂತಾರೆ ಇವ್ರು ಏನಂತಾರೆ ಅಂತ ಅಂದ್ಕೊಂಡೆ ನಮ್ಮ ಜೀವನ ನಮಗೆ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಬರೀ ಅವ್ರು ಏನಂತಾರೆ ಇವ್ರು ಹೆಂಗಂತಾರೆ ಅವ್ರಿಗೆ ಮೆಚ್ಚೋಕ್ಕೆ ಬದುಕಿದ. ಆಮೇಲೆ ಅದು ಅಷ್ಟೇ, ಮದುವೆ ಮಾಡಿಕೊಟ್ರು, ಮದುವೆ ಮಾಡಿ ಗಂಡನ ಮನೆಗೆ ಹೋಯ್ತು. ಅಲ್ಲಿ ಗಂಡ ಅದಕ್ಕೊಂಥರ ಪಾಪದನ್ ಸಿಕ್ಕೇನೆ. ಇದ್ರದ್ದೇ ಮೇಲ್ಗೈ ಅತ್ತೆ ನೀವು ಎಲ್ಲ ಹೆದರ್ಸ್ಕೊಂಡು ಇದ್ರದ್ದೇ ಎಲ್ಲ ವಹಿವಾಟು ಮಾಡ್ಕೊಂಡದೆ. ಅಲ್ಲೂ ಅಷ್ಟೇ ಊರವ್ರ ಹತ್ರ ಎಲ್ಲ ಜಗಳ ಆಡ್ತದೆ, ಮನೇಲಿ ಮಾತ್ರ ನೆಮ್ಮದಿಯಾಗಿರ್ತದೆ. ನಮ್ದು ಹಂಗಲ್ಲ, ಒಬ್ರ ಹತ್ರ ಏನಾರು ಒಂದು ಮಾತಾಡಿದ್ರೆ ಹೆಚ್ಚಿಗೆ ಮಾತಾಡಿದ್ರೆ 20 ಸಲ ಇಲ್ಲಿ ತಲೆ ಅರ್ಧ ಅಯ್ಯೋ ಅವ್ರೇನು ಅನ್ಕೊಂಡ್ರೇನೋ ಅಂತ ಅರ್ಧ ದಿನ ತಲೆ ಹಾಳಾಗಿರ್ತದೆ ಕಣ್ರಿ.
ಅದು ಹಂಗಲ್ಲ, ಊರವ್ರ ಹತ್ರ ಎಲ್ಲ ಜಗಳ ಆಡ್ತದೆ, ಮನೆಗೆ ಬಂದಮೇಲೆ ನೆಮ್ಮದಿಯಾಗಿರ್ತದೆ. ನಾನೊಂದಿನ ಮದುವೆ ಮನೆಗೆ ಹೋದಾಗ ಹಿಂಗೆ ಒಂದು ಯಾವಾಗ ಮೊನ್ನೆ ಆಗಸ್ಟಲ್ಲಿ ಒಂದು ಮದುವೆ ಮನೆಗೆ ಹೋಗಿದ್ನಲ್ಲ, ಅವಾಗ ಸಿಕ್ಕಿತ್ತ. ಕೇಳಿಬಿಟ್ಟೆ ನಾನು, ಅಲ್ಲ ಮರೇತಿ ನೀನು ಯಾರ ಹತ್ರ ಹೊರಗಡೆ ಜಗಳ ಆಡ್ಕೊಂಡ್ರು ಮನೇಲಿ ನೆಮ್ಮದಿಯಾಗಿರ್ತೀಯಲ್ಲ, ಅದು ಹೆಂಗೆ ಅಂತ. ಅಯ್ಯೋ ಅಕ್ಕ, ನಾನು ಮನೇಲಿ ಒಳಗಡೆ ಬಂದಮೇಲೆ ನಂಗೆ ಹೊರಗಡೆದು ನೆನಪೇ ಇರಲ್ಲ, ಯಾರ ಹತ್ರ ಜಗಳ ಆಡಿದ್ದು ಅಂಥದ್ದು ನೆನಪೇ ಇರಲ್ಲ ನನಗೆ ಅಂತ. ನೆಮ್ಮದಿಯಾಗದೆ. ಇನ್ನೂ ಹೆಂಗದೆ ಗೊತ್ತಾ, ನನಗಿಂತ ಒಂದೇ ವರ್ಷ ಸಣ್ಣತ್ಕೊಂಡ್ರಿ ಲಕ್ಷ್ಮಕ್ಕ. ನೀವು ನೋಡ್ಬೇಕು, ಇನ್ನೂ ಒಳ್ಳೆ ಹುಡುಗಿ ಇನ್ನೂ 22 ವರ್ಷದ ಹುಡುಗಿಯರು ನೋಡ್ದಂಗೆ ಆಗ್ಬೇಕು, ಹಂಗದೆ. ಆ ಸ್ಕಿನ್ ಗ್ಲೋ ಏನು, ಆ ಕೂದಲೇನು ಎಲ್ಲ ಇಷ್ಟುದ್ದ ಕೂದಲು ದಪ್ಪಕ್ಕದೆ. ನಮ್ಗೆ ಅರ್ಧ ತಲೆ ಬಿಸಿನೇ ಚರ್ಮ ಸುಕ್ ಕಟ್ತದೆ, ಕೂದಲು ಉದುರುತ್ತದೆ. ತಲೆ ಬಿಸಿ ಮಾಡ್ಕೊಂಡ್ಲೇಬಾರ್ದು. ನೀ ಹೇಳಕ್ಕೆ ನಾನು ಹಾಗೆ ಜ್ಞಾನ ಮಾಡ್ಕೊಂಡು ಅತ್ತಿಗೆಮ್ಮನ ಹತ್ರ ಮಾತಾಡ್ತಾ ನಾನು ಇದೇ ಧೈರ್ಯದಲ್ಲಿ ಮಾತಾಡಿದ್ದು ಕಣೆ. ಓ ಹೇಳೋರು ಹೇಳ್ತಾರೆ, ನಾನು ತಲೆ ಕೆಡ್ಸ್ಕೊಳಲ್ಲ, ಹಾಗೆ ಹೀಗೆ ಅಂದ್ಕೊಂಡೆ ಮಾತಾಡಿದ್ದು. ನೋಡಿದ್ರೆ ಆಮೇಲೆ ರಾತ್ರಿ ನಿದ್ರೆ ಬರಲ್ಲ. ನೀ ಹೇಳ್ತೀಯ ನೆನ್ನೆ 2 ಗಂಟೆನ 3 ಗಂಟೆನ, ನಂಗೆ ಒಂಥರ ಮನಸ್ಸಿಗೆ ಕಿರಿಕಿರಿ. ಅದು ಶಾಲಿನಿ ಅಕ್ಕನೂ ಅಷ್ಟೇ, ಚೆನ್ನಾಗಿ ಮಾತಾಡೋರು ನನ್ನ ಹತ್ರ. ಈಗ ಒಂದು 2 ದಿನದಿಂದ ಮುಖಕ್ಕೆ ಮುಖ ಕೊಟ್ಟು ಸಮ ಮಾತಾಡಲ್ಲ. ನಾ ಅದು ಒಂಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಓ ಇಲ್ರಿ ಲಕ್ಷ್ಮಕ್ಕ, ನೀವು ಯೋಚನೆ ಮಾಡೋದಷ್ಟೇ. ಎಲ್ಲ ಅಂತಾರಲ್ಲ, ನಿಮ್ಮ ಬೆಳ್ಳಿ ಎಲ್ಲ ಅಂತದಲ್ಲ, ಓವರ್ ಥಿಂಕ್ ಅಂತ. ಹಾಗೆ ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರ ಅಷ್ಟೇ, ಮತ್ತೆ ಅಂತ ಅಲ್ಲ. ಶಾಲಿನಿ ಅಕ್ಕ ಮಾತಾಡ್ತಾರೆ ಗಾನಾಗೆ, ಅವರು ರಮೇಶನಿಗೆ ಹುಷಾರಿಲ್ಲಲ್ಲ, ಆ ತಲೆ ಬಿಸಿಲಾದಾರ ಅಷ್ಟೇ. ಹಂಗಾಗಿ ಅವ್ರು ಇವಾಗ ಸಂಘಕ್ಕೂ ಬರಲ್ಲ ನೋಡಿ ಅಷ್ಟೇ, ಮತ್ತೆ ಅಂಥದ್ದಿಲ್ಲ. ಸುಮ್ಮನಿರ್ರಿ, ಎಲ್ಲ ಅವರ ಜೀವನ ಹೆಂಗೆ ನಡ್ಸ್ಕೋಬೇಕಂತ ಗೊತ್ತಿರ್ತದೆ, ನಡ್ಕೊ ಹೋಗ್ತಾರೆ. ನೀವು ಯಾಕೆ ತಲೆ ಕೆಡ್ಸ್ಕೊತೀರ? ಅಲ್ಲಿ ಎಲ್ಲರ ಮನೇಲಿ ಅತ್ತೆ ಸೊಸೆ ಅನ್ನೋದು ಇದ್ದಿದೆ. ನೀವು ಇಲ್ಲೇ ಊರು ಮನೆಯವರಾಗಕ್ಕೋ ಹಿಂಗೆ ಎಲ್ಲ ಕಿವಿ ಮೇಲೆ ಬೀಳ್ತೋಗ್ಬಿಟ್ರೆ ಯಾರ ಮನೇಲಿ ಇರಲ್ರಿ, ಎಲ್ಲರ ಮನೇಲಿ ಇರ್ತದೆ. ಹಾಗೆ ಸುಮ್ಮನಿರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅದು ಹೌದು ಮಾರೈತಿ. ಸರಿ, ಬೇಗ ಹೊರಡೋಣ ಮಾರೈತಿ ಮನೆಗೆ, ಕತ್ಲೆ ಆತ ಬಂತು. ಹೌದು ಮಾರ್ರೆ, ಬೇಗ ಹೆಜ್ಜೆ ಹಾಕಿ.